ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂದರೆ ಸ್ಪೆಷಲ್ಲು ಏನಂತ ಹೇಳಿದ್ರೆ ಕಾಶಿ ಹಲ್ವ. ತುಂಬ ರುಚಿಯಾಗಿ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಆರೋಗ್ಯಕ್ಕೂ ಕೂಡ ಬಹಳನೇ ಒಳ್ಳೆಯದು ಈ ಒಂದು ಕಾಶಿ ಹಲ್ವ ಅಂತಲೇ ಹೇಳ್ಬೋದು. ಇದನ್ನು ಕುಂಬಳಕಾಯಿಂದ ಮಾಡಿರೋ ಅಂಥದ್ದು. ಕುಂಬಳಕಾಯಿಂದ ಕಾಶಿ ಹಲ್ವ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನೋಡಿದ್ರೆ ಹೇಳ್ಬೋದು ಕಾಶಿ ಹಲ್ವ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ಅಂತ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂಥೇಳಿ ಒಂದು 5 ನಿಮಿಷದಲ್ಲೇ ಹೇಳ್ಕೊಡ್ತೀನಿ. ಕಾಶಿ ಹಲ್ವನ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಹೊಸಬ್ರು ಯಾರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಹಾಕೋ ಎಲ್ಲ ರೆಸಿಪೀಸ್ ಕೂಡ ಲಾಗ್ ಕೂಡ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವಾಗ ಕುಂಬಳಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದ್ರ ಮೇಲ್ಭಾಗದ ಸಿಪ್ಪೆನ ತೆಗೆದು ಬಿಡಬೇಕು. ತೆಗೆದು ತುರಿದು ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಇವಾಗ ನಾನು ಕುಂಬಳಕಾಯಿನೆಲ್ಲ ಈ ರೀತಿಯಾಗಿ ತುರಿದು ಇಟ್ಟಿದ್ದೀನಿ. ಇದನ್ನು ಇವಾಗ ಹಿಂಡಿ ಒಂದು ಇದಕ್ಕೆ ಸಪ್ರೇಟ್ ಆಗಿರೋವಂಥ ಒಂದು ಇದಕ್ಕೆ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ, ಈ ರೀತಿಯಾಗಿ ನೀರನ್ನೆಲ್ಲ ಹಿಂಡಿಬಿಟ್ಟು ತೆಗೆದು ಇಟ್ಟಿರೋ ಅಂಥದ್ದು. ನೋಡಿ, ಇದು ಕೂಡ ಬೇಕಾಗುತ್ತೆ. ನಂತರ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಕೂಡ ಹಿಂಡಿ ಈ ಥರ ತೆಗೆದು ಇಟ್ಕೊಳ್ಳೋಣ. ಇವಾಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ನಾನ್ ಸ್ಟಿಕ್ ಆಗಿರೋದು. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ನಾನು ಬಾದಾಮಿನ ಹಾಕ್ತಾಯಿದ್ದೀನಿ. ಗೋಡಂಬಿ ಇದ್ದರೂ ಕೂಡ ಹಾಕ್ಕೊಳ್ಳಿ. ನಾನು ಬಾದಾಮಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲೇ ಮಾಡಬೇಕು. ಆಯಿಲ್ನ ಬಳಸಬೇಡಿ. ನೋಡಿ, ಇದಾಗಿದೆ ಇವಾಗ. ಇದನ್ನು ಸಪ್ರೇಟಾಗಿ ಒಂದು ಬೌಲ್ ಒಳಗೆ ತೆಗೆದುಬಿಡೋಣ. ನಂತರ ಅದೇ ಒಂದು ಪಾತ್ರೆಗೆ ನಾವು ತೆಗೆದಿಟ್ಟಿರೋಂತಹ ಕುಂಬಳಕಾಯಿನೆಲ್ಲ ಇದಕ್ಕೆ ಹಾಕೋಣ. ಹಾಕಿ ಚೆನ್ನಾಗಿ ಇದೊಂದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ನಾವೇನು ಎತ್ತಿಟ್ಟಿದ್ವಲ್ವ, ಕುಂಬಳಕಾಯಿದು ಅದೇ ಒಂದು ನೀರನ್ನು ಇದಕ್ಕೆ ಸೇರಿಸೋಣ. ಸೇರಿಸಿ ಹಾಕಿಬಿಟ್ಟು ನಂತರ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಕಾಶಿ ಹಲ್ವ ನೀವು ನೋಡ್ತೀರಾ, ಕೇಳಿದ್ದೀರಾ. ಮನೆಯಲ್ಲೇ ನೀವು ಈ ರೀತಿ ಮಾಡಿ ದೇವರಿಗೂ ಕೂಡ ನೈವೇದ್ಯ ಮಾಡಿ ತಗೋಬೋದು. ತುಂಬ ರುಚಿಯಾಗಿ ತುಂಬ ಟೇಸ್ಟಾಗಿ ಬಂದಿರುತ್ತೆ ಕಾಶಿ ಹಲ್ವ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸಕ್ಕರೆ ಪಾಕದಲ್ಲಿ ಅದು ಚೆನ್ನಾಗಿ ಕುಂಬಳಕಾಯಿ ಹಿಡಿದಿಟ್ಟಿರ್ಬೇಕು. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಮತ್ತೊಂದಷ್ಟು ತುಪ್ಪನ ಹಾಕೊಳ್ಳೋಣ. ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಅರಿಶಿನ ಈ ರೀತಿಯಾಗಿ ನೀರಲ್ಲಿ ಹಾಕಿಬಿಟ್ಟು ಕರಗಿಸಿ ಸೇರಿಸ್ಕೊಳ್ಳಿ.
ಸೊ ಯಾವುದೇ ರೀತಿ ಫುಡ್ ಕಲರ್ ಹಾಕಬೇಡಿ. ಸೊ ಅರಿಶಿಣನೇ ಹಾಕಿ, ಈ ಥರ ನೀರಲ್ಲಿ ಹಾಕಿಬಿಟ್ಟು ಸೊ ಕರಗಿಸಿ ಹಾಕಿ. ಇದಕ್ಕೆ ಇನ್ನು ಸ್ವಲ್ಪ ತುಪ್ಪ ಕಮ್ಮಿ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಇನ್ನೊಂದು ಸ್ಪೂನ್ ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ. ಇವಾಗ ಸರಿ ಹೋಯ್ತು. ಇನ್ನೊಂದು 5 ಮಿನಿಟ್ಸು ಸೊ ಇದು ರೆಡಿ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳಿ. ಸೇರಿಸಿ ಮಿಕ್ಸ್ ಮಾಡಿ. ಸೊ ಫೈನಲಾಗಿ ನಾವೇನು ತುಪ್ಪದಲ್ಲಿ ಕರೆದಿಟ್ಟಿದ್ವಲ್ವ, ಸೊ ಬಾದಾಮಿನ ಸೇರಿಸ್ಕೊಳ್ಳಿ. ಸೇರಿಸಿ ಮಿಕ್ಸ್ ಮಾಡಿ. ಸೊ ನೀವು ದ್ರಾಕ್ಷಿ ಗೋಡಂಬಿ ಬೇಕಿದ್ದರೆ ಹಾಕ್ಕೋಬೋದು. ಸೊ ದ್ರಾಕ್ಷಿನೂ ಇದೆ, ಗೋಡಂಬಿನೂ ಇದೆ. ಸೊ ನಾನು ಹಾಕಿಲ್ಲ ಅಷ್ಟೇ. ಸೊ ನೋಡಿದ್ರಲ್ವಾ ಹೇಗೆ ಮಾಡೋದು ಕಾಶಿ ಹಲ್ವನ. ಸೊ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಹೇಳಬೇಕು ಅಂತ ಹೇಳಿದ್ರೆ. ಸೊ ನೆಕ್ಸ್ಟ್ ಲೆವೆಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. ಬಾಯ್.